ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ 11ನೇ ಕಂತಿನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೀರಾ. ಬಂದಿದೆಯಾ ಬಂದಿಲ್ವಾ ಅನ್ನೋದು ಒಂದು ಕನ್ಫ್ಯೂಷನ್ ಆಗಿದೆಯಾ? ಏನು ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 11ನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇದೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಇಲ್ಲಿ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. 10ನೇ ಕಂತಿನ ಹಣದವರೆಗೂ ಕೂಡ ಹಣ ಬಂದಿದೆ. 10ನೇ ಕಂತಿನ ಹಣ ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿಲ್ಲ ಅಂತಾನೂ ಕೂಡ ಕೇಳುತ್ತಿದ್ದೀರಾ. ಈ ತಿಂಗಳು ಕೊನೆಯಷ್ಟರಲ್ಲಿ ನಿಮ್ಮೆಲ್ಲರ ಖಾತೆ ಕೂಡ ಹಣ ಬರುತ್ತದೆ. ನೀವು ಏನು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಮತ್ತೆ ಇಲ್ಲಿ ನಿಮಗೆ ಮೊದಲೇ ಒಂದು ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯು 10ನೇ ಕಂತಿನ ಹಣ ಮಾತ್ರ ಬಿಡುಗಡೆಯಾಗಿದೆ. ಹಾಗೆ ಎಲ್ಲರ ಖಾತೆ ಕೂಡ ಹಣ ಬರುತ್ತಿದೆ. ಆದರೆ ನೆನಪಿರಲಿ, 11ನೇ ಕಂತಿನ ಹಣ ಕರ್ನಾಟಕದಲ್ಲಿ ಇನ್ನು ಯಾರ ಖಾತೆ ಕೂಡ ಒಬ್ಬರಿಗೂ ಕೂಡ ಬಂದಿಲ್ಲ. ಯಾಕೆಂದರೆ 11ನೇ ಕಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 11ನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇವಾಗ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಪಡೆದುಕೊಳ್ತಾ ಇರುವುದು 2,000 ರೂಪಾಯಿ ಬರುತ್ತಿದೆ. ಇಲ್ಲಿ 10ನೇ ಕಂತಿನ ಈಗಾಗಲೇ ಎಷ್ಟೊಂದು ಜನಕ್ಕೆ ಬಂದಿದೆ. ಮತ್ತೆ ಎಷ್ಟೊಂದು ಜನಕ್ಕೆ ಏನಾಗುತ್ತದೆ ಅಂದರೆ 10ನೇ ಕಂತಿನ ಹಣ ಮಾತ್ರ ಬಂದಿಲ್ಲ, ಎಷ್ಟೊಂದು ಜನಕ್ಕೆ 8, 9 ಬಂದಿಲ್ಲ ಅಂತ ಕೇಳುತ್ತಿದ್ದೀರಾ. ಇಲ್ಲಿ 10ನೇ ಕಂತಿನ ಹಣ ಬಂದಿದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಬರುತ್ತದೆ. ಆದರೆ 8, 9 ನೀವು ಹಣಕ್ಕೆ ಯಾರ್ಯಾರು ವೇಟ್ ಮಾಡುತ್ತಿದ್ದೀರಾ, ನಿಮಗೆ ಏನಾಗುತ್ತದೆ ಅಂದರೆ ಎಲ್ಲರಿಗೂ ಕೂಡ ಆ್ಯಡ್ ಮಾಡಿ ಈ ತಿಂಗಳು ಬರಬಹುದು. ಇಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಜಂಪ್ ಆದರೂ ಕೂಡ. ಯಾಕೆಂದರೆ ಪೆಂಡಿಂಗ್ ಇರುವವರಿಗೆ ಸಮಸ್ಯೆ ಆಗುತ್ತಿರುವುದು. ಏನು ಸಮಸ್ಯೆ ಇಲ್ಲದೇನೆ ಪಡೆದುಕೊಳ್ಳುತ್ತಿದ್ದೀರಲ್ಲ, ಅವರು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಹಣನ ಪಡೆದುಕೊಳ್ತಾ ಇದ್ದಾರೆ. ಮತ್ತು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಅಪ್ಡೇಟ್ಸ್ಗಳನ್ನು ನೀಡಿದ್ದಾರೆ. ಮತ್ತು ಕೆಲವು ಏನು ಅಪ್ಡೇಟ್ಸ್ಗಳು ಓಡಾಡುತ್ತಿವೆ ಅದರ ಬಗ್ಗೆನೂ ಕೂಡ ಅವರು ಡೌನ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಯಾರ್ದು ಪೆಂಡಿಂಗ್ ಅಮೌಂಟ್ ಇದೆಯಲ್ಲ ಅದನ್ನು ಅವರು ಎಲ್ಲಾನು ಕೂಡ ಲಿಸ್ಟ್ ಇದೆ. ಅವರು ಯಾರ್ಯಾರು ಪೆಂಡಿಂಗ್ ಹಾಕಿ ಬಿಟ್ಟಿರುತ್ತೆ, ಆ ಒಂದೆರಡು ತಿಂಗಳಿನ ಹಣ ಬಂದಿರಲ್ಲ, ಅವರು ಎಲ್ಲರೂ ಕೂಡ ಆ್ಯಡ್ ಮಾಡಿ ಹಾಕಿ ಕೊಡುತ್ತೀವಿ. ಅವರ ಡಾಟಾ ನಮ್ಮ ಹತ್ತಿರ ಇರುತ್ತೆ. ಯಾರು ಕೂಡ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ ಅಂತಲೂ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ 9ನೇ ಕಂತಿನ ಹಣದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಏನು ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿವೆ, ಬಿಡುಗಡೆಯಾಗಿದೆ ಆ ರೀತಿ ಅಂತ ಮಾಹಿತಿಗಳು ಬರುತ್ತಿವೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಇದುವರೆಗೂ ಕೂಡ ನಾವು ಬಿಡುಗಡೆ ಮಾಡಿಲ್ಲ. ಆ ಬಿಡುಗಡೆ ಮಾಡಬೇಕು. ಎಲ್ಲಾನು ಕೂಡ ನಾವು ಪ್ಲಾನ್ ಮಾಡಿದ್ದೀವಿ. ಎಲ್ಲಾನು ಕೂಡ ಸಿದ್ಧತೆಯನ್ನು ಕೂಡ ನಡೆಸುತ್ತಿದ್ದೀವಿ. ಅದನ್ನು ಕೂಡ ಹೇಳಿದ್ದಾರೆ. ಮುಂದಿನ ತಿಂಗಳು ಎಲೆಕ್ಷನ್ ರಿಸಲ್ಟ್ ಇರುವುದರಿಂದ ನಾವು ಬೇಗ ಒಂದು ಹೊಸ ಬಿಡುಗಡೆ ಮಾಡುವುದಕ್ಕೆ ಆಗಲ್ಲ. ಎಲೆಕ್ಷನ್ ಏನು ರಿಸಲ್ಟ್ ಬರುತ್ತಲ್ಲ ಅದನ್ನು ಕಂಪ್ಲೀಟ್ ಆಗಿ ಆದಮೇಲೆ ನಾವು ಮುಂದಿನ ತಿಂಗಳದು 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಕೊಡುತ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.